ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಚಿನ್ನದ ನಾಡು, ಗಂಧದ ಬೀಡು ಎಂದೇ ಹೆಸರುವಾಗಿರುವಂತಹ ನಮ್ಮ ಕರುನಾಡಿನಲ್ಲಿ ಮತ್ತೆ 22 ಬಂಗಾರದ ನಿಕ್ಷೇಪಗಳು ಇರೋ ಜಾಗ ಸಿಕ್ಕಿದೆ ಅಂತೆ. ಸಾಮ್ರಾಟ್ ಅಶೋಕನ ಕಾಲದಿಂದ ವಿಜಯನಗರ ಸಾಮ್ರಾಜ್ಯದವರೆಗೆ ಕರುನಾಡನ್ನ ಸ್ವರ್ಣದ ಯುಗ ಎಂದೇ ಕರೆಯಲಾಗ್ತಾ ಇತ್ತು. ಆ ಕಾರಣಕ್ಕಾಗಿಯೇ ಸಾಮ್ರಾಟ್ ಅಶೋಕ ಚಕ್ರವರ್ತಿ ತನ್ನ ಕಾಲದಲ್ಲಿ ಸುವರ್ಣಗಿರಿಯನ್ನ ದೊಡ್ಡ ನಗರವನ್ನಾಗಿ ಬೆಳೆಸಿದ್ರು. ಸ್ವತಂತ್ರದ ನಂತರ ಈ ಸ್ವರ್ಣಗಿರಿ ನಗರ ಜೊನ್ನಗಿರಿಯಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿರುವಂತಹ ಕರ್ನೂಲ್ ಜಿಲ್ಲೆಯ ಭಾಗವಾಗಿ ಹೋಗ್ಬಿಡುತ್ತೆ. ಸದ್ಯ ಇದೇ ಜೊನ್ನಗಿರಿಯಲ್ಲಿ ಭಾರತದ ಮೊಟ್ಟ ಮೊದಲ ಖಾಸಗಿ ಗಣಿಗಾರಿಕೆ ಆರಂಭ ಆಗಿದೆ. ಇದೇ ಜೊನ್ನಗಿರಿಯಲ್ಲಿ ಬ್ರಿಟಿಷರು ಚಿನ್ನದ ಗಣಿಗಾರಿಕೆ ಮಾಡಲು ಹೋಗಿ ಇಲ್ಲಿ ಚಿನ್ನದ ಅದಿರಿಲ್ಲ ಅಂತ ಕರ್ನಾಟಕದ ಕೋಲಾರದತ್ತ ಬಂದು ಕರ್ನಾಟಕದ KGFನ ಆರಂಭ ಮಾಡಿದ್ರು. ನೂರಾರು ವರ್ಷಗಳ ಕಾಲ ಗೋಲ್ಡ್ ಮೈನಿಂಗ್ ಮಾಡಿ ನೂರಾರು ಟನ್ಗಳಷ್ಟು ಚಿನ್ನವನ್ನ ಈ ಒಂದು KGFನಿಂದ ದೋಚಿದ್ದು ಇತಿಹಾಸ. 2001ರವರೆಗೆ KGFನಲ್ಲಿ ಚಿನ್ನದ ಗಣಿಗಾರಿಕೆ ನಿರಂತರವಾಗಿ ನಡೀತಾ ಇತ್ತು. ಆದರೆ 2001ರ ಸಂದರ್ಭದಲ್ಲಿ ಇಲ್ಲಿ ಸಿಗುವಂತಹ ಚಿನ್ನದ ಪ್ರಮಾಣ ಕಡಿಮೆಯಾಗಿ ಗಣಿಗಾರಿಕೆಗೆ ಹೆಚ್ಚಿನ ವೆಚ್ಚವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ KGF ಅನ್ನ ಮುಚ್ಚಲಾಯಿತು. ಇದಾದ ಮೇಲೆ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಹಟ್ಟಿಯಲ್ಲಿ ಚಿನ್ನದ ನಿಕ್ಷೇಪಗಳು ಸಿಕ್ಕಿ ಈಗ ಅಲ್ಲಿ ನಿರಂತರವಾಗಿ ಚಿನ್ನದ ಕೃಷಿ ನಡೀತಾನೆ ಇದೆ. ಈ ಮಧ್ಯೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಮತ್ತೆ ಚಿನ್ನದ ನಿಕ್ಷೇಪಗಳು ಸಿಕ್ಕಿದಾವೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಬಾರಿ ಬರೋಬ್ಬರಿ 5,000 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಟ್ಟು 22 ನಿಕ್ಷೇಪಗಳು ಸಿಕ್ಕಿದಾವೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಮಾಹಿತಿ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿರುವಂತಹ ಕರ್ನೂಲ್ ಜಿಲ್ಲೆಯ ಚೊನ್ನಗಿರಿಯ ಚಿನ್ನದ ನಿಕ್ಷೇಪದ ಬಗ್ಗೆ ನಾವು ತಿಳಿಯಲೇಬೇಕು. ಈ ಜೊನ್ನಗಿರಿಯಲ್ಲಿ 1991ರಿಂದ 94ರವರೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ವೆಯನ್ನ ಮಾಡ್ತಾರೆ. ಸರ್ವೆ ಮಾಡಿ ಇಲ್ಲಿ ಚಿನ್ನದ ನಿಕ್ಷೇಪಗಳು ಇರೋದನ್ನ ಹೊರ ಜಗತ್ತಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾವಾಗ ಇಲ್ಲಿ ಚಿನ್ನದ ನಿಕ್ಷೇಪಗಳಿದಾವೆ ಅಂತ ಗೊತ್ತಾಯಿತೋ ಸರ್ಕಾರಗಳು ಇದನ್ನ ಹರಾಜಿನಲ್ಲಿ ಖಾಸಗಿ ಕಂಪನಿಗಳಿಗೆ ಚಿನ್ನದ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಅದರಂತೆ ಜಿಯೋ ಮೈಸೂರ್ ಸರ್ವಿಸಸ್ ಇಂಡಿಯಾ ಎನ್ನುವಂತಹ ಕಂಪ್ನಿ 2013ರಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸಲು ಗುತ್ತಿಗೆಯನ್ನ ಪಡೆಯುತ್ತೆ. ಒಟ್ಟು 1477 ಎಕರೆ ಪ್ರದೇಶದಲ್ಲಿ ಚಿನ್ನದ ಕೃಷಿ ಮಾಡಲು ಜಿಯೋ ಮೈಸೂರ್ ಸಂಸ್ಥೆಗೆ ಅನುಮತಿಯನ್ನು ಸಿಗುತ್ತೆ. ಈ ಸಂಸ್ಥೆ ಒಟ್ಟು 200 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡುತ್ತೆ. ಹೂಡಿಕೆಯನ್ನ ಮಾಡಿ ಚಿನ್ನದ ಗಣಿಗಾರಿಕೆಯನ್ನ ಆರಂಭ ಮಾಡುತ್ತೆ. ಇದರಲ್ಲಿ ತ್ರಿವೇಣಿ ಅರ್ತ್ ಮೂವರ್ಸ್ ಪ್ರೈವೇಟ್ ಲಿಮಿಟೆಡ್ 60% ಶೇರನ್ನು ಹೊಂದಿದ್ರೆ ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅನ್ನುವಂತಹ ಕಂಪ್ನಿ ಒಟ್ಟು 40ರಷ್ಟು ಪಾಲುದಾರಿಕೆಯನ್ನು ಹೊಂದುತ್ತೆ. ಟೆಂಡರ್ ತೆಗೆದುಕೊಂಡ ದಶಕಗಳ ನಂತರ ಜಿಯೋ ಮೈಸೂರು ಸಂಸ್ಥೆ ಆಂಧ್ರದ ಕರ್ನೂಲ್ ಜಿಲ್ಲೆಯಲ್ಲಿರುವಂತಹ ಜೊನ್ನಗಿರಿಯಲ್ಲಿ ಈಗ ಚಿನ್ನದ ಗಣಿಗಾರಿಕೆಯನ್ನ ಆರಂಭ ಮಾಡಿದೆ. ಸದ್ಯ ಈಗ ಪ್ರತಿ ತಿಂಗಳು 1 kg ಚಿನ್ನವನ್ನ ಹೊರತೆಗೆಯುತ್ತಿರುವಂತಹ ಈ ಸಂಸ್ಥೆ ಈ ವರ್ಷದ ಅಂತ್ಯದ ವೇಳೆಗೆ ಪೂರ್ಣ ಪ್ರಮಾಣದ ಗಣಿಗಾರಿಕೆ ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡಿದೆ. ಅದರಂತೆ ವಾರ್ಷಿಕವಾಗಿ 750 kgಯಷ್ಟು ಚಿನ್ನದ ಉತ್ಪಾದನೆಯ ಗುರಿಯನ್ನ ಹೊಂದಿದೆ. ಕ್ರಮೇಣ ಈ ಉತ್ಪಾದನೆಯ ಗುರಿಯನ್ನ 1 ಟನ್ಗೆ ಏರಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತೀಯರಿಗೆ ಬಂಗಾರದ ಮೇಲಿರುವಷ್ಟು ಮೋಹ ಮತ್ಯಾವ ದೇಶದವರಿಗೂ ಸಹಿತ ಇಲ್ಲ ಅನ್ಸುತ್ತೆ. ಭಾರತೀಯರ ಬದುಕು ಮತ್ತು ಭಾವನೆಯ ಜೊತೆಗೆ ಈ ಬಂಗಾರ ಬೆರೆತುಕೊಂಡು ಹೋಗ್ಬಿಟ್ಟಿದೆ. ಒಂದು ಅಂದಾಜಿನ ಪ್ರಕಾರ ಭಾರತೀಯ ಮಹಿಳೆಯರಲ್ಲಿ ಬರೋಬ್ಬರಿ 24,000 ಟನ್ಗಳಷ್ಟು ಬಂಗಾರ ಇದೆ. ಭೂಮಿಯ ಮೇಲಿರೋ ಒಟ್ಟು ಬಂಗಾರದ ಪೈಕಿ 11% ಭಾರತೀಯ ಮಹಿಳೆಯರ ಬಳಿಯೇ ಈ ಬಂಗಾರ ಇದೆ. ಇಷ್ಟು ಬಂಗಾರ ಅಮೆರಿಕ ಸೇರಿ ಬೇರೆ ಯಾವ ದೇಶದ ಮಹಿಳೆಯರ ಬಳಿಯೂ ಸಹಿತ ಇಷ್ಟೊಂದು ಬಂಗಾರ ಇಲ್ಲ. ಇಷ್ಟಾದರೂ ಭಾರತೀಯರಿಗೆ ಬಂಗಾರದ ಮೇಲಿರುವಂತಹ ವ್ಯಾಮೋಹ ಸ್ವಲ್ಪವೂ ಕಡಿಮೆ ಆಗಿಲ್ಲ. ಭಾರತ ಪ್ರತಿ ವರ್ಷ ವಿದೇಶದಿಂದ ಬರೋಬ್ಬರಿ 800 ಟನ್ಗಳಷ್ಟು ಬಂಗಾರವನ್ನ ಆಮದು ಮಾಡಿಕೊಳ್ತಾ ಇದೆ. ಭಾರತಕ್ಕೆ ಬರೋ ಬಂಗಾರದ ಮೇಲೆ 6% ನೇರವಾದಂತಹ ಸುಂಕವನ್ನ ಅಂದ್ರೆ ತೆರಿಗೆಯನ್ನ ಹಾಕಲಾಗುತ್ತೆ. ಇದರ ಜೊತೆಗೆ ಹಲವು ವಿವಿಧ ಸುಂಕಗಳನ್ನು ಸಹಿತ ಹಾಕಲಾಗುತ್ತೆ. ಹೀಗಾಗಿ ಭಾರತಕ್ಕೆ ಹಲವು ಜನ ಬಂಗಾರವನ್ನ ಸ್ಮಗ್ಲಿಂಗ್ ಮಾಡಿಕೊಂಡು ತರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಭಾರತಕ್ಕೆ ಪ್ರತಿ ವರ್ಷ ನೂರಾರು ಟನ್ಗಳಷ್ಟು ಬಂಗಾರ ಕಳ್ಳ ಸಾಕಾಣಿಕೆಯಿಂದನೇ ಭಾರತಕ್ಕೆ ಎಂಟ್ರಿ ಆಗುತ್ತಂತೆ. ಇದಕ್ಕಾಗಿ ವ್ಯವಸ್ಥಿತವಾದಂತಹ ಕಳ್ಳ ಸಾಕಾಣಿಕೆಯ ಜಾಲಗಳೇ ಇದಾವೆ. ಇದಕ್ಕೆ ನಿದರ್ಶನ ಅನ್ನೋ ಹಾಗೆ ನಟಿ ರನ್ಯಾ ರಾವ್ ಕೆಜಿ ಲೆಕ್ಕದಲ್ಲಿ ದುಬೈನಿಂದ ಬಂಗಾರ ಸ್ಮಗ್ಲ್ ಮಾಡಿಕೊಂಡು ಕರ್ನಾಟಕಕ್ಕೆ ತಂದಿರುವಂತಹ ಉದಾಹರಣೆ. ಇನ್ನು ಕರ್ನಾಟಕದ ಬಂಗಾರದ ನಿಕ್ಷೇಪದ ಬಗ್ಗೆ ಹೇಳಲೇಬೇಕು. ಅದೇನು ಅಂತಂದ್ರೆ ಕರ್ನಾಟಕದ ಧಾರವಾಡ, ಹಾವೇರಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ನಿಕ್ಷೇಪಗಳು ಸಿಕ್ಕಿರೋದು ಈಗ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಸುವರ್ಣ ಯುಗ ಆರಂಭ ಆಯ್ತಾ ಎನ್ನುವಂತಹ ಹೊಸ ಭರವಸೆ ಇದರಿಂದ ಮೂಡ್ತಾ ಇದೆ. ಹುಬ್ಬಳ್ಳಿ, ಧಾರವಾಡದ ತುರ್ಕಾರ, ಸೀಗಿಹಳ್ಳಿ, ಭಾವಿಹಳ್ಳಿ, ಮಂಗಳಗಟ್ಟಿ ಮತ್ತೆ ಕುಲವಳ್ಳಿಯಲ್ಲಿ ನಿಕ್ಷೇಪಗಳು ಸಿಕ್ಕಿದಾವೆ.
ಇನ್ನು ಹಾವೇರಿ ಜಿಲ್ಲೆಯಲ್ಲಿರುವಂತಹ ಲಕ್ಕಿಕೊಪ್ಪ, ಗಣಜೂರಲ್ಲಿ ಬಂಗಾರದ ನಿಕ್ಷೇಪಗಳು ಸಿಕ್ಕಿದಾವೆ. ಇನ್ನು ಕರುನಾಡಿನ ಗಣಜೂರು ಗ್ರಾಮದಲ್ಲಿ ಬಂಗಾರದ ಗಣಿಗಾರಿಕೆಗಾಗಿ ಒಟ್ಟು 300 ಎಕರೆ ಭೂಮಿಯನ್ನ ಮೀಸಲಿಡಲಾಗಿದೆ. ಅದೇನೇ ಇರಲಿ, ಒಂದು ಕಾಲದಲ್ಲಿ ಸುವರ್ಣ ಯುಗ ಆಗಿದ್ದಂತಹ ಕರುನಾಡು ಈಗ ಮತ್ತೆ ತನ್ನ ಗತವೈಭವವನ್ನ ಮೆರಿತಾ ಇರುವಂತಹ ಕಾಲಕ್ಕೂ ಸಹಿತ ಸಾಕ್ಷಿ ಆಗುತ್ತಾ ಅಂತ ಆಶಾಭಾವನೆ ಮೂಡಿದೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.